ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ವಿಷಯ ಮತ್ತು ಕ್ಲಾರಿಟಿ ಇದೆ। ಇನ್ನೂ ಕೂಡ ಗೃಹಲಕ್ಷ್ಮಿ 19ನೇ ಕಂತು ಸಾಕಷ್ಟು ಜನರಿಗೆ ಬಂದಿಲ್ಲ। ದಿನನಿತ್ಯ ಎಷ್ಟು ಜನರಿಗೆ ಜಮಾ ಆಗ್ತಾ ಇದೆ, ಇಲ್ಲಿವರೆಗೂ ಎಷ್ಟು % ಜನರಿಗೆ ಜಮಾ ಆಗಿದೆ, ಅದರ ಜೊತೆಯಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ 19 ಮತ್ತು 20 4,000 ರೂಪಾಯಿ ಕೆಲವರಿಗೆ ಬಂದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ। ನಿಜಾನ ಇಲ್ವಾ, ಈ ಎಲ್ಲ ವಿಷಯಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ। ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ। ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ। ನಿಮಗೆ ಗೊತ್ತೇ ಇದೆ, ಮೇ 18ನೇ ತಾರೀಕು ಗೃಹಲಕ್ಷ್ಮಿ 19ನೇ ಕಂತು ಜಮಾ ಆಗ್ಲಿಕ್ಕೆ ಶುರುವಾಯಿತು। ಬಟ್ ಆದರೆ ಅವತ್ತಿನ ದಿನ ಬಹಳ ಜನರಿಗೆ ಜಮಾ ಆಗಿರಲಿಲ್ಲ। ಅದೇ ಮೇ 19ನೇ ತಾರೀಕು ಸಾಕಷ್ಟು ಜನರಿಗೆ ಜಮಾ ಆಯಿತು। ಅವತ್ತೇ ಒಂದು 30%ಗಿಂತ ಹೆಚ್ಚು ಜನರಿಗೆ ಮೇ 19ನೇ ತಾರೀಕು ಜಮಾ ಆಯಿತು। ನಿನ್ನೆ ನೋಡೋದಕ್ಕೆ ಹೋದರೆ ಅಷ್ಟು ಜನರಿಗೆ ಜಮಾ ಆಗಿಲ್ಲ, ಓಕೆನಾ। ನಾವು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಮೇ 20ನೇ ತಾರೀಕು ಚೆಕ್ ಮಾಡಿದಾಗಲೂ ನೋಡಿದ್ದೀನಿ 45%ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿತ್ತು। ನಾನು ನಿನ್ನೆ ಸಂಜೆ ಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ। ನಿನ್ನೆ ಸಂಜೆವರೆಗೂ ಜಮಾ ಆಗಿರುವಂಥ ಎಲ್ಲರ ಲೀಸ್ಟನ್ನು ತೊಗೊಂಡು ವೋಟ್ ಮಾಡಿರ್ತಾರೆ ಅಂಥೇಳಿ, ಕನ್ಸಿಡರ್ ಮಾಡಿಕೊಂಡು ವೋಟ್ ಮಾಡಿರ್ತಾರೆ ಅಂಥೇಳಿ। ಇದುವರೆಗೂ ಸಹ ಕೇವಲ 53% ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ। ಇನ್ನೂ ಕೂಡ ಅರ್ಧದಷ್ಟು ಜನರಿಗೆ ಹಣ ಬರೋದು ಬಾಕಿ ಇದೆ। ಹಾಗಾಗಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ। ನಮಗೆ ಯಾಕೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂಥೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ। ಮೊದಲು ಆಗೋ ರೀತಿಯೇ ಬೇರೆ ಥರ ಇದೆ। ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹಣ ಜಮಾ ಆಗಿದ್ದರೂ ಸಹ ಎಲ್ಲ ಜಿಲ್ಲೆಯಲ್ಲೂ 50%ಗಿಂತ ಹೆಚ್ಚು ಜನರಿಗೆ ಹಣ ಬರೋದು ಬಾಕಿ ಇದೆ। ಡೋಂಟ್ ವರಿ, ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ। ಎಲ್ಲರಿಗೂ ಒಟ್ಟಿಗೆ ಒಂದೇ ಬಾರಿಗೆ ಜಮಾ ಆಗೋದಿಲ್ಲ, ಹಂತ ಹಂತವಾಗಿ ಜಮಾ ಆಗ್ತಾ ಹೋಗೋದು। ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಯಾರೆಲ್ಲ 19ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ। ಇನ್ನು ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತು ಎರಡೂ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗಿದೆ ಅಂಥೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವೊಂದೊಂದು ಕಮೆಂಟ್ಗಳಲ್ಲಿ ಹಾಕ್ತಾ ಇದ್ದೀರಾ। ಖಂಡಿತವಾಗ್ಲೂ 20ನೇ ಕಂತು ಇನ್ನೂ ಕೂಡ 19ನೇ ಕಂತು ಜೊತೆಗೆ ಜಮಾ ಆಗಿಲ್ಲ। 19ನೇ ಕಂತು 2,000 ರೂಪಾಯಿ ಮಾತ್ರ ಜಮಾ ಆಗಿರೋದು। ಪ್ರತಿ ಸಾರಿನೂ ಇದೇ ರೀತಿಯೇ ಸಪ್ರೇಟಾಗಿ ಜಮಾ ಆಗ್ತಾ ಹೋಗೋದು। ಒಟ್ಟಿಗೆ 4,000 ರೂಪಾಯಿ ಯಾವಾಗಲೂ ಕೂಡ ಜಮಾ ಆಗೋದಿಲ್ಲ, ಬಾಕಿ ಕಂತಿದ್ರೆ ಮಾತ್ರ ಆ ರೀತಿ ಜಮಾ ಆಗುತ್ತೆ। ಇನ್ ಕೇಸ್ ಏನಾದರೂ ನಿಮಗೆ 2-3 ದಿನ ಡಿಫ್ರೆನ್ಸಲ್ಲಿ 2,000 ಮತ್ತು 2,000 ಬಂದಿದ್ದರೆ ಅದು 18ನೇ ಕಂತು ನಿಮಗೆ ಬಂದಿರೋದು। 18ನೇ ಕಂತು ಒಬ್ಬೊಬ್ರು ಇನ್ನೂ ಸಾಕಷ್ಟು ಜನರಿಗೆ 10% ಜನರಿಗೆ 18ನೇ ಕಂತು ಬಂದಿಲ್ಲ, ಅದು ಕೂಡ ಬಿಡುಗಡೆ ಆಗ್ತಾ ಇದೆ। ಒಂದು ವಾರ ಡಿಫ್ರೆನ್ಸಲ್ಲಿ 18 ಮತ್ತು 19ನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ। ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ, ಓಕೆನಾ। ಆಮೇಲೆ ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ। ಅನ್ನಭಾಗ್ಯ ಜನವರಿ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಸರ್ಕಾರದಿಂದ ಕೂಡ ಯಾವುದೇ ಅಪ್ಡೇಟ್ ಬರ್ತಾ ಇಲ್ಲ। ಬಂದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀನಿ। ಯುವ ನಿಧಿ ಮಾರ್ಚ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ। ನಿಮಗೇನಾದರೂ ಬಿಡುಗಡೆ ಆದರೆ ನಮಗೆ ಸ್ಕ್ರೀನ್ಶಾಟ್ ಕಳಿಸೋದು ಮರಿಬೇಡಿ। ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ। 20ನೇ ಕಂತು ಯುವ ನಿಧಿ ಹಣ ಅನ್ನಭಾಗ್ಯ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ। ಇದಾಗಿತ್ತು ಈ ಕ್ಷಣದ ಮಾಹಿತಿ। ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು। ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।